ಫಾಲೋ ಮಾಡಬೇಕು ನಿಯಮಗಳು, ಗ್ರೇ ಏರಿಯಾ ಏನು, ಇದೆಲ್ಲ ಸ್ಟಡಿ ಮಾಡೋದು. ಒಂದು ಸ್ಟಡಿ ಮಾಡೋಕ್ಕೆ ತುಂಬ ಜನ ಮಿಸ್ ಮಾಡ್ತೀವಿ. ವಾಟ್ ಯು ಥಿಂಕ್ ದಟ್ ಇಸ್? ಕಮ್ ಟು ದ ಪಾಯಿಂಟ್. ಡೋಂಟ್ ಎಕ್ಸ್ಪ್ಲೇನ್ ಅದರ್ ಥಿಂಗ್ಸ್. ನೀವು ಇನ್ನೋಸೆಂಟ್ ಆಗಿರೋರು ಏನ್ ಮಾಡಬೇಕು ಅಂತ ಕೇಳಿದಾಗ ನೀವೆಲ್ಲ ಸ್ಟಡಿ ಮಾಡಿರ್ತೀವಿ. ಏನೇನು ರೂಲ್ಸ್ ಏನು, ಸ್ಟ್ರಾಟಜೀಸ್ ಏನು, ಗ್ರೇ ಏರಿಯಾ ಏನು, ನಿಯಮ ಏನು, ಸೋತ್ರೆ ಏನು, ಗೆದ್ರೆ ಅರ್ಥ ಆಗೋಗಿರುತ್ತೆ. ಇವರು ಇದನ್ನ ಮಾಡ್ತಾರೆ ಅಂದಾಗ ನಾವೇನ್ ಮಾಡಬೇಕು? ಇನ್ನೆರಡು ಟೀಮ್ ಇಟ್ಕೊಂಡು ನಾವೇನ್ ಗೆಲ್ಬೇಕು? ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಅಪೋನೆಂಟ್ ವೆಲ್, ಅಪೋಸಿಷನ್ ಅಲ್ಲಿ ಇರೋರಲ್ಲಿ ಹೈಟು ಬಿಲ್ಟು ನೀವು ಮಾತಾಡಿದ್ರೆ ನಿಮ್ಮ ಟಾಸ್ಕ್. ಇನ್ನೋಸೆಂಟ್ ಈಸ್ ದ ವರ್ಡ್. ಇನ್ನೋಸೆಂಟ್ ಆಗಿ ಆಡೋರು ಏನ್ ಮಾಡಬೇಕು? ನ್ಯಾಯವಾಗಿ ಅವರು ಆಡ್ತಾ ಇದ್ದಾರೆ. ಸರ್, ಫಾರ್ ಎಕ್ಸಾಂಪಲ್ ಒಂದು ಟಾಸ್ಕ್ ಅಲ್ಲಿ ವಾಟರ್ ಡ್ರಮ್ ಟಾಸ್ಕ್ ಅಲ್ಲಿ ದಾಳಿ ಮಾಡ್ಬೇಕಾದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಬೇಕಾಗಿತ್ತು. ಅವಾಗ ನನ್ನ ಕರ್ತವ್ಯ ಯಾರು ಬರ್ಲಿಲ್ಲ. ಅವಾಗ ಹೊಟ್ಟೆ ಹಸ್ಕೊಂಡು ಕೂತಿರ್ಬೇಕಾದ್ರೆ ಅವನು ಎದುರುಗಡೆ ನೋಡ್ತಾ ಇರ್ತಾನೆ. ಎದುರುಗಡೆ ಇರೋ ಒಂದು ಹೋಟ್ಲಲ್ಲಿ ಒಂದು ಸಾಮಗ್ರಿನೋ ಯಾರೋ ಕುತ್ಕೊಂಡ್ಬಿಟ್ಟು ನಾಲ್ಕು ಊಟ ಆರ್ಡರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಈ ಕಡೆ ಅವನಿಗೆ ಒಂದು ಬಂದಿರೋದಲ್ಲ. ಓಡದಿದ್ದು ಯಾರಿಗೆ ಕೇಳ್ತೀರಿ? ಇದು ನ್ಯಾಯನ? ನಾನು ನ್ಯಾಯವಾಗಿ ಹುಟ್ಟಿದ್ದೀನಿ, ಇದು ಓಕೆನಾ? ಹೌ ಡು ಯು ಡು ದಿಸ್? ರಿಮೆಂಬರ್ ಒನ್ ಥಿಂಗ್, ನೀವು ಹುಟ್ಟಿರೋದು ನೀವು ಬಾಳ ಬದುಕಕ್ಕೆ. ನೀವು ಬಾಳ ಬದುಕೋದಕ್ಕೆ ಅವಶ್ಯಕತೆ ಆದಂಥ ಒಂದು ತಲೆ, ಅದರ ಒಳಗಡೆ ಥಿಂಕಿಂಗು, ನೋಡೋದಕ್ಕೆ ಎರಡು ಕಣ್ಣು, ಅರ್ಥ ಆಗೋಕ್ಕೆ ಒಂದು ಬುದ್ಧಿ, ಒಂದು ನಾಲ್ಗೆ, ಮಾತಾಡೋದಕ್ಕೆ ಒಂದು ಬಾಯಿ, ಎರಡು ಕೈ, ಎರಡು ಕಾಲು. ಕೈ ಕೆಲಸ ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನು ಮಾಡುತ್ತೆ. ಕಾಲು ನಿಮಗೆ ಎಲ್ಲಿಗೆ ಹೋಗಬೇಕು ಅನ್ಸುತ್ತೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಮನಸ್ಸಲ್ಲಿ ಕೆಲವು ವಿಚಾರಗಳು ಬಂದಾಗ ಸ್ನೇಹಿತರು ಯಾರು, ಶತ್ರುಗಳು ಯಾರು, ಯಾರ ಹತ್ರ ನಾವು ಹೇಗೆ ಇರಬೇಕು, ನಾವು ಏನು ಮಾಡಬೇಕು ಅಂತ ಓವರ್ ಆಲ್ ಥಿಂಕಿಂಗ್ ಪ್ಯಾಕೇಜ್ ಇಸ್ ಕಾಲ್ಡ್ ಅ ಹ್ಯೂಮನ್ ಬೀಯಿಂಗ್. ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಟು ಸ್ಟ್ರಾಟಜೈಸ್. ಕ್ರಿಕೆಟ್ ಒಂದು ಬಾಲ್ ನೋಡಿರ್ತೀರಿ ಸರ್. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್ ಅಗೇನ್ ಅಂಡ್ ಅಗೇನ್. ಒಬ್ಬ ಬೌಲರ್ ಬೌಲಿಂಗ್ ಮಾಡಕ್ಕೆ ಬಂದಾಗ ಒಬ್ಬ ಬ್ಯಾಟ್ಸ್ಮನ್ ಕೈ ಇಷ್ಟು ಬ್ಯಾಟ್ ಇರುತ್ತಮ್ಮ. ಬಾಲಿಗೆ ಕಂಪೇರ್ ಮಾಡಿದ್ರೆ ಬ್ಯಾಟ್ ಎಷ್ಟು ದೊಡ್ಡದು? ಇಟ್ ಈಸ್ ನಾಟ್ ಈವನ್ 10% ಆಫ್ ದ ಬ್ಯಾಟ್, ದ ಬಾಲ್. ಅವ್ನು ಇಟ್ಕೊಳ್ತಾನೆ, ಬೌಲಿಂಗ್ ಮಾಡ್ತಾನೆ, ಬಾಲ್ ಇಲ್ಲಿವರೆಗೆ ಬಂದಿರುತ್ತೆ, ಹೊಡಿತಾನೆ, ಬಾಲ್ ಕಟ್ ಆಗುತ್ತೆ, ಆ ಕಡೆ ಹೋಗುತ್ತೆ, ಎಡ್ಜಾಗುತ್ತೆ, ಸ್ಲಿಪ್ ಆಗುತ್ತೆ. ಈಗ ಹೋಗಿ ಒಬ್ಬ ಬ್ಯಾಟ್ಸ್ಮನ್ ಬೌಲರ್ಗೆ ಇದು ಯಾವ ನ್ಯಾಯ? ಹೆಂಗಪ್ಪ ನೆಟ್ಟಿಗೆ ತಾನೇನಪ್ಪ ಆಗಬೇಕು ಅಂದರೆ that is called deceiving, and the batsman is ready for the deceiving. ಯಾರ್ಯಾರು ಡಿಸೀವಿಂಗ್ ರೆಡಿ ಇಲ್ವೋ ನಮ್ಮ ಏರಿಯಾದಲ್ಲಿ ಆಡ್ತಾ ಇದೀವಮ್ಮ. ಡಿಸೀವಿಂಗಿಗೆ ರೆಡಿಯಾಗಿ ಯಾರು ರೆಡಿ ಆಗಿದ್ದಾರೋ